ಇನ್ನು ಈ ಸಿನಿಮಾದ ಲಾಸ್ಟ್ ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ಹೆಂಗಿದೆ ಅಂದ್ರೆ, ಈ ಹಾಲಿವುಡ್ ಸಿನಿಮಾದ ಟ್ರಾನ್ಸ್ಫಾರ್ಮರ್ ಈ ಸಿನಿಮಾ ಜನನಾಯಕನ್. ಈ ಸಿನಿಮಾ ನಾನ್ ನೋಡಕ್ಕೆ ಕಾರಣ ನಮ್ದು ತಲಪತಿ ವಿಜಯ್ ಜೊತೆಗೆ ಮಮಿತಾ ಬೈಜು, ಅದರ ಜೊತೆಗೆ ನಮ್ಮ ಕನ್ನಡದ ಹೆಮ್ಮೆಯ ವೆಂಕಟ್ ನಾರಾಯಣ್ ಸರ್ ಅಂತಾನೆ ಹೇಳ್ಬೋದು. ಇವರು KVN ಪ್ರೊಡಕ್ಷನ್ ಹೌಸ್ ನ ಫೌಂಡರ್ ಕೂಡ. ಆಕ್ಚುಲಿ ಈ ಸಿನಿಮಾ ಲೀಕ್ ಆಗಿರೋ ಪ್ರಿಂಟ್ ಗೆ ಮತ್ತೆ ಇವಾಗ ಥಿಯೇಟರ್ ಅಲ್ಲಿ ಬಂದಿರೋ ಪ್ರಿಂಟ್ ಗೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಅಂತಾನೆ ಹೇಳ್ಬೋದು. ಶೂಟಿಂಗ್ ಟೈಮ್ ಅಲ್ಲಿ ಇವ್ರು ಏನ್ ಕತೆ ಮಾಡ್ಕೊಂಡಿದ್ರು ಮುಂಚೆ, ಅದಕ್ಕೆ ಏನೆಲ್ಲ ಶೂಟ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಇವಾಗ ಬ್ಯಾಕಪ್ ಆಗಿ ತಂದಿದ್ದಾರೆ ಆ ಫುಟೇಜ್ ಗಳನ್ನ. ಅದೊಂಥರ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಫುಟೇಜ್ ಗಳ ಜೊತೆ ಸಾಂಗ್ಸ್ ಕೂಡ ಆಡ್ ಮಾಡಿದ್ದಾರೆ. ಟೈಟಲ್ ಕಾರ್ಡ್ ಕೂಡ ಸಿಕ್ಕಾಪಟ್ಟೆ ಮಾಸ್ ಆಗಿ ಚೇಂಜ್ ಮಾಡಿದ್ದಾರೆ. ಅದ್ ಏನಂತ ಮಾಡಿದ್ದಾರೆ ಅಂದ್ರೆ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಜೋಸೆಫ್ ವಿಜಯ್ ಅಂತ ಚೇಂಜ್ ಮಾಡಿದ್ದಾರೆ. ಇಂತ ಚೀಫ್ ಮಿನಿಸ್ಟರ್ ನಮ್ ಕರ್ನಾಟಕಕ್ಕೆ ಸಿಕ್ಕಿಲ್ವಲ್ಲ ಅಂತ ಬೇಜಾರ್ ನಂಗೆ ಸಿಕ್ಕಾಪಟ್ಟೆ ಇದೆ. ನಿಮ್ಗೆ ಯಾರಿಗೆಲ್ಲ ಇದನ್ನ ಅದನ್ನ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಇದು ಜಸ್ಟ್ ಚೇಂಜಸ್ ಆಗಿತ್ತು. ಇನ್ನು ಈ ಸಿನಿಮಾದ ಟೋಟಲ್ ಕತೆ ಮತ್ತೆ ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಹೆಂಗೆಲ್ಲ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆಲ್ಲ ವಿಸಿಟ್ ಮಾಡಿ ದೋಸ್ತಿಗಳು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಒಂದು ಭಯಂಕರವಾದ ಟ್ರಾಮಾಗೆ ಎದುರಾಗಿ ಆ ಟ್ರಾಮಾಯಿಂದ ಆಚೆ ಬರಕ್ಕಾಗದೆ ಇರುವಂತ ಒಂದು ಹೆಣ್ಮಗಳನ್ನ ವಿಜಯ್ ಹೇಗೆ ಸಾಕಿ ಆ ಟ್ರಾಮಾಯಿಂದ ಆಚೆ ತಂದು ಕಮಾಂಡೋ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಬ್ಬ ಒಳ್ಳೆ ಡೆಪ್ಯೂಟಿ ಕಮಿಷನರ್ ನ ಡರ್ಟಿ ಪಾಲಿಟಿಕ್ಸ್ ಪವರ್ ಇಂದ ಮನೆಗೆ ಕರೆಸ್ಕೊಂಡು ರೋಡಿಗಳ ಸಹಾಯದಿಂದ ಸರ್ಕಾರ ಕೊಟ್ಟಂತಹ ಬಟ್ಟೆಯನ್ನ ಕಳಿಸಿ ಅವನಿಗೆ ಅವಮಾನ ಮಾಡ್ತಾರೆ. ಇದರಿಂದ ಅವನು ಅಧಿಕಾರವನ್ನ ತ್ಯಜಿಸಿ ಯುವ ಜನತೆ ಮತ್ತೆ ಸಮಾಜವನ್ನ ನಾಶ ಮಾಡಕ್ಕೆ ಎದುರಾಗ್ತಾನೆ. ಜೊತೆಗೆ ಅವನು ಇದಕ್ಕೆ ಮಾಡ್ಬೇಕಾಗಿರೋ ಪ್ಲಾನ್ ಗಳನ್ನ ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ಇವನ್ನ ತಡೆಯೋಕೆ ದಳಪತಿ ವಿಜಯ್ ಅವರು ಒಂದು ಪೊಲೀಸ್ ಅವತಾರ ಎತ್ತಿ ಈ ಡರ್ಟಿ ಪಾಲಿಟಿಕ್ಸ್ ಜೊತೆಗೆ ಯುವ ಸಮುದಾಯ ಜೊತೆಗೆ ಸಮಾಜವನ್ನ ಹೇಗೆ ಕಾಪಾಡ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಇನ್ನು ಈ ಸಿನಿಮಾದ ಲಾಸ್ಟ್ ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ಹೆಂಗಿದೆ ಅಂದ್ರೆ, ಈ ಹಾಲಿವುಡ್ ಸಿನಿಮಾದ ಟ್ರಾನ್ಸ್ಫಾರ್ಮರ್ ಈ ಸಿನಿಮಾನ ನಿಮ್ಗೆ ಜ್ಞಾಪಕ ಮಾಡಿಸುತ್ತೆ ಅಂತಾನೆ ಹೇಳ್ಬೋದು. ಆ ತರ ಸೀನ್ಗಳಿದೆ, ಒಂಥರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಲಾಸ್ಟ್ ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ಅಂತೂ. ಸೊ ಟೋಟಲಿ ಜನನಾಯಕನಂತೂ ಮಸ್ಟ್ ವಾಚ್ ಇನ್ ಥಿಯೇಟರ್ ಅಂತಾನೆ ಹೇಳ್ಬೋದು. ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಳ್ಳೆ ಮೆಸೇಜ್ ಕೂಡ ಇದೆ. ಜೊತೆಗೆ ತಳಪತಿ ಅವ್ರಿಗೆ ಸಿನಿಮಾ ಈ ಸಿಚುವೇಶನ್ಗೆ ಆಪ್ಟ್ ಆಗಿ ಕಾಣಿಸ್ತಾ ಇದೆ. ಈ ಸಿನಿಮಾ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜೊತೆಗೆ ಮಮಿತಾ ಬೈಜು ಅವರ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನ ಥಿಯೇಟರ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ತುಂಬಾ ಜನ ಹೇಳ್ತಿದ್ರು ಇದು ಭಗವಂತ ಕೇಸರಿ ರೀಮೇಕ್ ಅಂತ, ಇದು ಬರೀ 50% ಅಷ್ಟೇ. ಸೊ ಇದಾಗಿತ್ತು ಜನನಾಯಕನ್ ಸಿನಿಮಾದ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.